ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆ ಕುರಿತಾಗಿ ಹಲವರು ಅವರ ರೀತಿಯ ಅಭಿಪ್ರಾಯಗಳನ್ನ ಹೊರಹಾಕಿದ್ರು. ನೋಡೋಣ. ಮಂಡಿನ ಮಗ ಡಾಕ್ಟರ್ ಮಂಜುನಾಥ್, ಕೇಂದ್ರದ ಹೈಕಮಾಂಡ್ ಬಿಜೆಪಿ ಏನಾದರೂ ಮಾಡಿ ನಿಮ್ಮ ಭಾವನ ನೀವು ಒಪ್ಪಿಸಲೇಬೇಕು, ನನ್ನ ಮೇಲೆ ಒತ್ತಡ ಹಾಕಿ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ, ಅದೇ ಕ್ಷೇತ್ರದಿಂದ ಇವತ್ತು ಯಾವುದು ಇಲ್ಲಿ ಬಂದು ಹಾಸನ ಜಿಲ್ಲೆಯಲ್ಲಿ ನಮ್ಮ ಕುಟುಂಬ ಮುಗಿಸ್ತೀವಿ, ಜನತೆಗಳ ಮುಗಿಸ್ತೀವಿ ಅಂತ ಹೇಳಿ ಹುನ್ನಾರ ನಡೆಸ್ಕೊಂಡು ಕೂತಿದ್ದಾರೆ. ಕನಕಪುರದಿಂದ ಬಂದು ದಯವಿಟ್ಟು ಇವತ್ತು ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇವತ್ತು ಇಲ್ಲಿ ಏನು ನೀವು ಕೂಗು ಹಾಕ್ತೀರಿ, ಈಗ ಅದು ಕನಕಪುರ ಕೇಳಬೇಕೀಗ. ಇಡೀ ನಾಡಿನ ಜನರಿಗೆ ಗೊತ್ತಿರುವಂಥ ಡಾಕ್ಟರ್ CN ಮಂಜುನಾಥ್ ಅವರು ಲಕ್ಷಾಂತರ ಜನರಿಗೆ ಏನು ಆಸ್ಪತ್ರೆಯಲ್ಲಿ ಅವರ ಪ್ರಾಣವನ್ನು ಉಳಿಸಿದಾರೋ ಅಂತ ಒಬ್ಬ ಹಿರಿಯ ವ್ಯಕ್ತಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರಿ ಬಹುಶಃ ಅಂಥ ವ್ಯಕ್ತಿಗಳು ಚುನಾವಣೆಗೆ ನಿಂತಾಗ ಸರ್ವಾನುಮತದಿಂದ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕಾದಂಥ ಒಬ್ಬ ಹಿರಿಯ ವ್ಯಕ್ತಿ. ಚುನಾವಣೆ ರಾಜಕಾರಣ ಅನಿವಾರ್ಯ. ನರೇಂದ್ರ ಮೋದಿ ಅವರು ಡಾಕ್ಟರ್ ಮಂಜುನಾಥ್ ಬಗ್ಗೆನೂ ಗೌರವ ಇದೆ, ದೇವೇಗೌಡರ ಬಗ್ಗೆನೂ ಗೌರವ ಇದೆ, ಕುಮಾರಸ್ವಾಮಿ ಬಗ್ಗೆನೂ ಗೌರವ ಇದೆ. ಮಂಜುನಾಥ್ ಪಾಪ ಯಾರು ನಿಂತರು ನಮ್ಗೇನ್ ಬೇಜಾರಿಲ್ಲ. ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಮಾಡೋರು, ನನ್ನ ಸಿಸ್ಟರ್ ಅಳ್ತಾ ಇದ್ವು ಅಂತ, ಪಾಪ ಅವ್ರ ಫ್ಯಾಮಿಲಿ ವಿಚಾರದಲ್ಲಿ ನಾವು ಡಾಕ್ಟರ್ ಮಂಜುನಾಥ್ ಅವರು ಒಳ್ಳೆ ಡಾಕ್ಟರ್. ರಾಜಕಾರಣಕ್ಕೆ ಪಾಪ ಅಮಾಯಕರು ಪಾಪ ತಂದು ಅರ್ಕೆ ಕುರಿ ಪಾಪ ಮಾಡ್ತಾ ಇದಾರೆ. ಪಾಪ ನಿಮಗ್ ಕುಮಾರಸ್ವಾಮಿ ಯಾಕೆ ನಿಲ್ಲ, ತಾಕತ್ತಿದ್ರೆ ಅವ್ರು ನಿಲ್ಬೇಕಾಗಿತ್ತು, ಗಂಡಸ್ರ ಹೆಂಗಸ್ರ ಅಂತೆಲ್ಲ ಅವ್ರು ಕೇಳಿದಾರಂತೆ. ಅವ್ರು ಯಾರು ಬಾಯಿ ಮುಚ್ಕೊಂಡಿರೋದು ಕಲ್ತ್ಕೋಬೇಕು. ನಾಲಿಗೆನ ಲೂಸ್ ಬಿಟ್ಕೋಬಾರ್ದು. ಕೆಲವು ಸರಿ ರಾಜಕಾರಣದಲ್ಲಿ ಅದು ಭಾಳ ಕೆಟ್ಟದ್ದು ಮಾಡುತ್ತೆ. ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಸೋಲಕ್ಕೆ ಮಂಡ್ಯದಲ್ಲಿ ಬಹುಜನರ ನಾಲಿಗೆನೇ ಕಾರಣ. ಹಾಗೆ ಇಲ್ಲೂ ಆಗತ್ತೆ. ಅಮಾಯಕರು ಅಂದರೆ ಸೋನಿಯಾ ಗಾಂಧಿ ಏನು ಅಮಾಯಕರಾಗಿರಲಿಲ್ವಾ? ಕರ್ಕೊಂಬಂದು ಕಾಂಗ್ರೆಸ್ಗೆ ಅಧ್ಯಕ್ಷರು ಮಾಡಿದಾಗ ಅವ್ರು ಇಷ್ಟ ಬಂದವರು ಅವ್ರು ನಿಲ್ಲಿಸ್ಕೋತಾರೆ. ನಿಮಗೇನ್ರಿ ಬಿಡದಿರೋದು ದೊಡ್ಡದು ಯಾರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅನ್ನೋಕ್ಕೆ? DK ಸುರೇಶ್ಗೆ ವಿರೋಧಿ ಬೇಡವೇ ಬೇಡ, ಇಂಥ 3 ಗಿರಾಕಿ ಇದ್ದರೆ ಸಾಕು. ಕೇಳಿಸ್ಕೊಂಡಿದ್ದಾರೆ ಅಂದ್ಕೊಂಡಿದ್ದೀನಿ. ಆಲ್ ರೈಟ್, ರಿವರ್ಸ್ ವಾಪಸ್ ಹೋಗ್ತಾ ಇದ್ದೀವಿ. ಸೋಮಣ್ಣದು ಟೆಲಿಫೋನ್ ಅವಾಗ ಡಿಸ್ಕನೆಕ್ಟ್ ಆಯಿತು. ಅವ್ರಿಗೆ ಯಾವುದೋ ಪಾಪ ಇನ್ನೊಂದು ಕರೆ ಬಂದಿತ್ತು. ಈಗ ಮತ್ತೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಅಂತ ಹೇಳ್ತಿದ್ದಾರೆ. ನಮಸ್ಕಾರ, ನಿಮಗೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಆಯ್ತಾ? ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳಿದ್ರ ಫೋನ್ ಮಾಡಿದವ್ರಿಗೆಲ್ಲ? ಅಲ್ಲ, ಅವ್ರಿಗೆಲ್ಲ ಹೇಳಬೇಕಲ್ಲ, ಒಳ್ಳೆ ಕತೆ ಆಯ್ತಲ್ಲ, ಹೇಳ್ಬೇಕಪ್ಪ. ನಿಮ್ಮ ಜೀವನದಲ್ಲಿ ಸೋಮಣ್ಣವರು, ನಿಮ್ಮ ಜೀವನದಲ್ಲಿ ಈ ಒಂದು ಸರಿ ಟಿಕೆಟ್ಗೆ ಓಡಾಡಿದಷ್ಟು, ಮಾತಾಡಿದಷ್ಟು, ಬೇಸರ ಮಾಡಿಕೊಂಡಷ್ಟು ಯಾವತ್ತಾರು ಮಾಡ್ಕೊಂಡಿದ್ರೇನ್ರಿ? ಖಂಡಿತ ಇಲ್ಲ ಅಣ್ಣ. ಏನ್ ಅನ್ನಿಸ್ತಿದೆ ಹಂಗಾರೆ? ಅಣ್ಣ ಇಲ್ಲಣ್ಣ, ಇದು ವರಿಷ್ಠರು ನನ್ನನ್ನ ಅಂತ ಎಲ್ಲ ಬಂದು ನನಗೆ ತುಂಬಾ ಸಂತೋಷ ಆಗಿದ್ದು. ಯಾರು ನನ್ನನ್ನ ಇದು ಮಾಡಿದ್ರು, ತೊಂದರೆ ಆಯ್ತು ಅಂದ್ಮೇಲೆ ಅವರೇ ನನಗೆ ಇದು ಮಾಡಿದಿರ. ಅವ್ರು ಬಂದು ಇನ್ನೊಂದು ನೆಲೆ ತೋರಿಸೋಣ ಅನ್ನೋ ದೃಷ್ಟಿಯಿಂದ ಮತ್ತೆ ಅವರೇ ಇನಿಷಿಯೇಷನ್ ತಗೊಂಡು ರಾಜ್ಯದ ಎಲ್ಲಾ ನಾಯಕರುಗಳಿಗೆ ಹೇಳಿ ಇವತ್ತು ನನಗೆ ಯಡಿಯೂರಪ್ಪನವರಾ? ಇಲ್ಲಣ್ಣ, ಅಮಿತ್ ಶಾ ಅವರು, ನಡ್ಡಾ ಅವರು, ಅಮಿತ್ ಶಾ ಜೀವರೇ ಅಣ್ಣ ಪೂರ್ತಿ ಅವರು ನನಗೆ 2 ಸಾರಿ ಕರ್ಸ್ಕೊಂಡಾಗೂ ಕೂಡ ಪ್ರೈಮ್ ಮಿನಿಸ್ಟರ್ ಹತ್ರ ಮಾತಾಡಿಸಿ ಇದೆಲ್ಲ ಮಾಡಿದ್ಮೇಲೆ ಆಮೇಲೆ ಯಡಿಯೂರಪ್ಪನವ್ರಿಗೆ ಹೇಳಿ, ವಿಜಯನ್ರಾಗೂ ಹೇಳಿ ಎಲ್ಲ ಮಾಡಿ ಕೋಆರ್ಡಿನೇಷನ್ ಅಲ್ಲಿ ಹೋಗ್ಬೇಕು. ಮತ್ತೆ ಸೋಮಣ್ಣವ್ರಿಗೆ ಸ್ವಲ್ಪ ಈ ಥರದ್ದು ಆಗೋದು ಬೇಡ ಅಂತ ಅನ್ನೋ ದೃಷ್ಟಿಯಿಂದ ನಮಗೆ ಅವರು ಗೋವಿಂದ ನಗರದಲ್ಲಿ ನಿಂತಿರಿ ಕಣ್ಣು ಮುಚ್ಕೊಂಡು ಗೆಲ್ಲೋರು, ಅಲ್ಲಿ ಎಡವಟ್ಟು ಆಗಿದ್ರಿಂದ ಅವ್ರಿಗೆ ನಾವು ಅಕಾಮಡೇಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ರಣ್ಣ. ಈಗ ತುಮಕೂರಲ್ಲಿ ಏನಾಗುತ್ತೆ ಅಣ್ಣ? ನಿಮ್ ದಯ ಅಣ್ಣ, ಏನಾಯ್ತದಣ್ಣ ಅಣ್ಣ, ನನಗೂ ನಾನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವೋಟರ್. ನಾನು ದಯ ತೋರ್ಸಕ್ಕಾಗಲ್ಲ ತುಮಕೂರಲ್ಲಿ. ಅಣ್ಣ, ಬೆಂಗಳೂರಿನಿಂದ ನನಗೆ ತುಮಕೂರಿಗೂ ನನಗೂ ಅವಿನಾಭಾವ ಸಂಬಂಧ 45-50 ವರ್ಷದಿಂದ ಅಣ್ಣ. 3 ಸಾರಿ ಉಸ್ತುವಾರಿ ಮಂತ್ರಿ ಆಗಿದ್ದವನು. ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳವರು, ಪರಮ ಪೂಜ್ಯ ಆದಿತ್ಯ ಶ್ರೀಗಳವರು ಯಾವುದೇ ಕಾರ್ಯಕ್ರಮಗಳಾದಾಗೂ ಕೂಡ ತುಮಕೂರಿನಲ್ಲಿ ನಾನೇ ಅವೆಲ್ಲವನ್ನು ಕೂಡ ಮುತುವರ್ಜಿ ವಹಿಸಿ ನಡೆಸ್ಕೊಂಡು ಬರ್ತಾ ಇದ್ದವನಣ್ಣ. ಸಾಮಾನ್ಯ ಜನರಲ್ಲಿ ಆ ರೀತಿಯಾದ ಭಾವನೆಗಳಿಲ್ಲ ಅಣ್ಣ. 15 ದಿವಸದಿಂದ ನಾನು ಸುತ್ತಾಡ್ತಾ ಇದ್ದೀನಿ. ಇವತ್ತು ಕೂಡ ತುಮಕೂರಿಂದಾನೇ 8 ಗಂಟೆಗೆ ಮನೆಗೆ ಬಂದೆ ಅಣ್ಣ. ನನ್ಗನ್ನಿಸ್ತದೆ ಜನರ ಪ್ರತಿಕ್ರಿಯೆಗಿನ್ನ ಹೆಚ್ಚಾಗಿ ಸೋಮಣ್ಣ ಒಬ್ಬ ಕೆಲಸಗಾರ, ಗೋವಿಂದ ನಗರ ಇರ್ಬೋದು, ಅವ್ರಿಗೆ ಏನೇ ಕೆಲಸ ಕೊಟ್ಟರು ಕೂಡ ಮಾಡ್ತಾರೆ. ಸಂಸ್ಕಾರ ಇದೆ, ಮತ್ತೆ ಒಡನಾಟ ಇದೆ, ಸಾಮಾನ್ಯ ಜನರ ಜೊತೆ ಬೆರ್ತ್ಕೊಳ್ತಾರೆ ಅನ್ನೋ ಒಂದು ಸಂದೇಶ ಇದೆ ಅಣ್ಣ. ಕೆಲವು ಸರಿ ಜನ ಓಕೆ ಅಂತಾರೆ, ಪಕ್ಷದ ಒಳಗಡೆ ಇರೋರ್ನ ನಿಭಾಯಿಸೋದೇ ಕಷ್ಟ ಅಲ್ವೇ? ಚಾಮರಾಜನಗರ ವರ್ಣನಲ್ಲಿ ಅನುಭವ ಆಗಿಲ್ವಾ? ಹೌದಣ್ಣ. ಮತ್ತೆ ಅಣ್ಣ, ಒಂದು ಇಲ್ಲಿ ಆ ಥರದ್ದೇನು ಪ್ರಶ್ನೆ ಉದ್ಭವ ಆಗೋದಿಲ್ಲ ಅಣ್ಣ. ಯಡಿಯೂರಪ್ಪ ಸಾಹೇಬ್ರು ಇರ್ಬೋದು, ರಾಜ್ಯಾಧ್ಯಕ್ಷ ಇರ್ಬೋದು, ಅಶೋಕ್ ಅವ್ರು ಇರ್ಬೋದು, ಮತ್ತೆ ಎಲ್ಲರೂ ಕೂಡ ಒಟ್ಟಾಗಿ ಗುಂಪಾಗಿ ಒಂದೇ ಕೆಲಸ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವ್ರ ಆದಿಯಾಗಿ
ಎಲ್ಲರೂ ಕೂಡ ಈ ಗೆಲುವಿನಲ್ಲಿ ತಮ್ಮದೇ ಆದಂತ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಅನ್ನೋ ದೃಷ್ಟಿಯಿಂದ 2 ಸಾರಿ ಆದ 2 ಸೋಲು ನನಗೆ ಮತ್ತೆ 3ನೇ ಸೋಲು ಆಗೋದಕ್ಕೆ ಅವಕಾಶ ಕೊಡೋರು ಅನ್ನೋ ಒಂದು ಅಚಲವಾದ ನಂಬಿಕೆ ನಂದಿದೆ. ನನಗೇನು ಕುತೂಹಲ ಇದೆ ಅಂತಂದರೆ, ಕೆಲಸ ಮಾಡ್ಕೊಂಡು ಇಂಪಾಡಾಗಿ ನೀವು ಅಲ್ಪ ಇಲ್ಲಿ ನೋಡು ಇಲ್ಲಿ ನೋಡು ಅಲ್ಲಿ ರಸ್ತೆ ತಿರುಗಿಸು ಇಲ್ಲಿ ಅದು ಮಾಡು ಇದು ಮಾಡು ಹಿಡಿದವರು ನಿಮ್ಮನ್ನು ಲೋಕಸಭೆಯನ್ನು ನನಗೆ ಊಹೆ ಮಾಡ್ಕೊಳಕ್ಕೆ ಭಾಳ ಮಜಾ ಸಿಗ್ತಾ ಇದೆ. ಪಂಚಾಯತಿ ಮೆಂಬರ್ ಕೆಲಸನೇ ಮಾಡಿ ಲೋಕಸಭಾ ಸದಸ್ಯರು ಕೂಡ ಎಲ್ಲ ಕೆಲಸಗಳು ಮಾಡಬಹುದಾ ಅನ್ನೋದಕ್ಕೆ ಒಂಚೂರು ಸಂದೇಶ. ಈಗ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಸುರೇಶ್ ಬರೀ ಒಬ್ಬ ಸಂಸದ ಅಲ್ಲ, ಅವ್ರ ಪಂಚಾಯತಿ ಮೆಂಬರ್ ಇದ್ದಂಗೆ ಅಂತ. ಹಂಗಾಗಿ ಎಷ್ಟು ಪಂಚಾಯತಿ ಮೆಂಬರ್ಗಳು ಹೋಗ್ಬೇಕು ಲೋಕಸಭೆಗೆ? ಒಂದು 346 350 ಪಂಚಾಯತಿಗಳಿವೆ ನಮ್ಮಲ್ಲಿ. ಆ 350 ಪಂಚಾಯತಿನ ಸರ್ ಮಾಡಿಕೊಂಡು 2 ನಗರಸಭೆ ಇದೆ, 2 ಪುರಸಭೆ ಇದೆ, 2 ಪಟ್ಟಣ ಪಂಚಾಯತಿ ಇದೆಯಣ್ಣ. ಸರಿ, ನಾನು ಈಗಾಗಲೇ ಕೆಲವೊಂದು ಸ್ಟಾಟಿಸ್ಟಿಕ್ ತಗೊಂಡಿದ್ದೀನಿ. ಬಾಕಿದು ನಾವು ಕೂಡ ಎಲ್ಲ ಒಂದ್ ಕಡೆ ನಮ್ಮ ರಂಗಣ್ಣವ್ರ ಜೊತೆಲಿ ಬೆಳೆದಿರೋದ್ರಿಂದ ಸ್ವಲ್ಪ ದಿಗ್ಲು ಭಯದಿಂದ ಒಬ್ಬ ಸಾಮಾನ್ಯರಿಗೆ MP ಕೂಡ ಸಾಮಾನ್ಯ ಜನರ ಕೆಲಸನೂ ಮಾಡಬಹುದು ಅನ್ನೋದನ್ನ ತೋರಿಸೋದಕ್ಕೆ. ಆಲ್ ರೈಟ್, ನೀವು ಕೆಲಸ ಮಾಡೋದ್ರ ಬಗ್ಗೆ ಇವತ್ತಿನವರೆಗೂ ಯಾವನು ಡೌಟ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದು ಒಂದಂತೂ ನಿಶ್ಚಯ, ಅದನ್ನು ಮಾತ್ರ ನಾನು ಹೇಳಬಲ್ಲೆ. ರಾಜ್ಯದಲ್ಲಿ ನಿಮ್ಮ ಕೆಲಸದ ಶಕ್ತಿಯ ಕೆಲಸ ಮಾಡುವ ದೈತ್ಯ ಶಕ್ತಿನ ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ಇನ್ನು ಉಳಿದಿದ್ದನ್ನು ನೀವು ಅತ್ಯಂತ ಬುದ್ಧಿವಂತಿಕೆಯಿಂದ ನಿಭಾಯಿಸ್ತೀರಿ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಒಳ್ಳೇದಾಗ್ಲಿ. ನಾಳೆ ಮಾಧುಸ್ವಾಮಿ ಅವ್ರಿಗೂ ಕೂಡ ಮಾತನಾಡಿ ಅವ್ರ ಮನೆಗೆ ಹೋಗ್ತೀನಿ. ಆ ಪದ ಬರುತ್ತಾ ಅಂತ ಕಾಯ್ತಾ ಇದ್ದೆ. ಆಲ್ ರೈಟ್, ಥ್ಯಾಂಕ್ ಯು. ದೂರವಾಣಿ ಮಾತಾಡಿ ಅವ್ರ ಮನೆಗೆ ಹೋಗ್ತೀನಿ. ಸರಿ, ಹಾಗಾದ್ರೆ ಮಾತಾಡಿ ನಿಭಾಯಿಸ್ಕೊಳ್ಳಿ. ನಿಮಗೆ ಬಿಟ್ಟಿದ್ದು ಮುಂದುವರಿಸ್ಕೊಳ್ಳಿ. ಓಕೆ, ನಮಸ್ಕಾರ. ಥ್ಯಾಂಕ್ ಯು, ನಮಸ್ಕಾರ.